ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತೆಂಕಹಳ್ಳಿ ಸಮೀಪದ ಪ್ರಸಿದ್ಧ ಶನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಗುರುವಾರ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಮರುಪರ ರಥೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. 28ನೇ ವರ್ಷದ ಜಾತ್ರಾ ಮಹೋತ್ಸವದ ಮರುಪರದ ಪೂಜೆ ಹಾಗೂ ಚೈತ್ರ ಹುಣ್ಣಿಮೆಯ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ದೇವಸ್ಥಾನದ ಆವರಣದ ಗರ್ಭಗುಡಿಯಲ್ಲಿರುವ ಶನೇಶ್ವರ ಸ್ವಾಮಿ, ಮಹಾಗಣಪತಿ, ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿ ಅವರು ವಿಶೇಷ ಪೂಜೆಗಳೊಂದಿಗೆ ಮಹಾ ಮಂಗಳಾರತಿ ನೆರವೇರಿಸಲಾಗಿತ್ತು. ಮಳವಳ್ಳಿ ತಾಲೂಕು ಸೇರಿದಂತೆ ಮಂಡ್ಯ, ಮೈಸೂರು, ಬೆಂಗಳೂರು, ಚಾಮರಾಜನಗರ ಹಾಗೂ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಪೂಜಾ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡರು. ನೆರೆದ ಬೃಹತ್ ಸಮೂಹಕ್ಕೆ ಎಲ್ಲೂ ಕೊರತೆಯಾಗದಂತೆ ದೇವಸ್ಥಾನದ ವತಿಯಿಂದ ಹಲಸಿನಕಾಯಿ ಖಾದ್ಯದೊಂದಿಗೆ ವಿಶೇಷವಾಗಿ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಸಂಜೆ ಶನೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ದೇವಸ್ಥಾನದ ಬಸವನ ಮೆರವಣಿಗೆಗೆ ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಪೂಜಾ ಕುಣಿತ, ವೀರಗಾಸೆ ತಂಡ, ಮಂಗಳವಾದ ಮೆರುಗು ತಂದ್ರೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ಭಕ್ತಿ ಪರವಶದೊಂದಿಗೆ ಛಾಯಾದೇವಿಯ ಪುತ್ರ ಶನೇಶ್ವರನ ಸ್ವಾಮಿಯ ಜೈಕಾರದೊಂದಿಗೆ ಸಾಗಿದ ಜನಸಾಗರದ ಭಕ್ತಿಯ ಕೂಗು ಮುಗಿಲು ಮುಟ್ಟುವಂತಿತ್ತು. ರಥೋತ್ಸವ ಅದ್ದೂರಿಯಾಗಿ ಬಹು ವಿಜೃಂಭಣೆಯಿಂದ ಜರುಗಿತು. ಸ್ವಚ್ಛತೆಗೆ ಸಾಕಷ್ಟು ಪ್ರಾಮುಖ್ಯತೆ ನೀಡಲಾಗಿತ್ತು. ರಾತ್ರಿ ಶ್ರೀ ಕೃಷ್ಣಗಿರಿ ಬಸವೇಶ್ವರ, ಶ್ರೀ ವರದಾಂಜನೇಯ ಸ್ವಾಮಿ, ಶ್ರೀ ಮುತ್ಯಾಲಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿ ಹಾಗೂ ಶ್ರೀ ವಿಕ್ರಮ ಕಲಾ ನಿಕೇತನ ಬಳಗ ನಡೆಸಿಕೊಟ್ಟ ಸಂಪೂರ್ಣ ರಾಮಾಯಣ ಪ್ರಧಾನ ಪೌರಾಣಿಕ ನಾಟಕ ಪ್ರದರ್ಶನ ಭಕ್ತರ ಮನಸೂರೆಗೊಳಿಸಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿವಲಿಂಗಮ್ಮ ಎಂ ಶಿವಣ್ಣ ದಂಪತಿಗಳು ನೆರವೇರಿಸಿದರೆ ದಿವ್ಯ ಸಾನ್ನಿಧ್ಯವನ್ನ ಬೇವೂರು ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಮುತ್ತುಂಜಯ ಶಿವಾಚಾರ್ಯ ಸ್ವಾಮೀಜಿ, ಘನ ಉಪಸ್ಥಿತಿ ಬಿ ಶಿವಕುಮಾರ್ ಶಾಸ್ತ್ರಿ, ಸಿದ್ಧಾರ್ಥ ಕಾಲೇಜ್ ಪ್ರಾಂಶುಪಾಲರಾದ ಕೆಂಪೇದಾಸೇಗೌಡ, ಚಿಕ್ಕೇಗೌಡ, ಮಹದೇವು, ಜಯಣ್ಣ, ಬೊಕ್ಕರಹಳ್ಳಿ ಮಾದೇಶ, ಹಲವು ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಸೇರಿದಂತೆ ಇತರರು ಪಾಲ್ಗೊಂಡರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಎನ್ಕೆಎಸ್ ಟಿವಿ4 ಮಂಡ್ಯ.